ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಿದ್ದೇವೆ. ಶ್ರೀಮತಿ ಕೃತಿಕಾ ಸಭೆಯಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವ ಕನ್ನಡ ಪ್ರಭ ಪತ್ರಿಕೆಯ ಪ್ರಧಾನ ಪೂರ್ವವಾಣಿ ಸಂಪಾದಕರು, ಲೇಖಕರಾಗುತ್ತಿರುವ ಕ್ರೈಮ್ ಡೈರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭಕ್ಕೆ ಕನ್ನಡ ಪುಸ್ತಕಗಳ ಮೂಲಕ ಕೊಡುತ್ತಿರುವ ಅನುಪಮ ಸೇವೆ ಅಮೋಘ, ಅನನ್ಯ. ಕನ್ನಡದ ಓದುಗರಿಗೆ ಒಂದೇ ಕಂತಿನಲ್ಲಿ ಕನ್ನಡದ ಪ್ರಸಿದ್ಧ ಲೇಖಕರ 15 ಕೃತಿಗಳನ್ನು ಇಂದು ಜನಾರ್ಪಣೆ ಮಾಡುತ್ತಿರುವುದು ಆಶ್ಚರ್ಯ ಆದರೂ ಸತ್ಯ. ಈ 15 ಮಹತ್ವದ ಕೃತಿಗಳನ್ನು ನಮ್ಮ ಸಂಸ್ಥೆಗೆ ಪ್ರಕಟವಾಗಿ ಕೊಟ್ಟಿರುವ ಲೇಖಕರಾದ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್, ಶ್ರೀ ದುಂಡಿರಾಜ್, ಎಂ.ಕೆ. ಇಂದಿರಾ, ಶ್ರೀ ಜಯಪ್ರಕಾಶ್ ನಾಗತ್ತಿಹಳ್ಳಿ, ಇದೆಲ್ಲರಿಗೂ ಸ್ವಪ್ನ ಬುಕ್ ಹೌಸ್ ಆಭಾರಿಯಾಗಿದೆ. ನಿಮಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೃತಿಗಳು ಜನಾರ್ಪಣೆಯನ್ನು ಮಾಡಲು ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರ ಪ್ರಶಸ್ತ ವಿಜೇತ ಚಲನಚಿತ್ರ ನಿರ್ದೇಶಕರು, ಲೇಖಕರು ಹಾಗೂ ಪುಸ್ತಕ ಪ್ರಿಯರಾದ ಶ್ರೀ ಗಿರೀಶ್ ಕಾಸರವಳಿ ಅವರು ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್. ಗಿರೀಶ್ ಕಾಸರವಳ್ಳಿ ಸರ್ಗೆ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಜೋಗಿ ಸರ್ ಅವರಿಗೆ ಹಾಗೆ ಲೇಖಕರೆಲ್ಲರಿಗೂ ಮತ್ತೊಮ್ಮೆ ಸ್ವಪ್ನ ಆಭಾರಿಯಾಗಿದೆ ಅಂತ ಧನ್ಯವಾದಗಳು ಹೇಳ್ತೇನೆ. ಆಗಿರಿ ಸರ್. ಓಕೆ, ಕಾರಣ ಅಂದ್ರೆ ಜನಗಳಿಗೆ ಆ ಕ್ರೈಮ್ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು. ಯಾವ ರೀತಿ ಅಪರಾಧ ಜರುಗುತ್ತೆ ಅಂತ ಹೇಳಿ ನಾವು ಹೇಳಿದ್ರೆ ಅವರು ಎಚ್ಚೆತ್ಕೋತಾರೆ, ಪೊಲೀಸರ ಕೆಲಸ ಕಡಿಮೆ ಆಗುತ್ತೆ ಅಂತ ಒಂದು ಸ್ವಾರ್ಥನೂ ಇತ್ತು. ಸೊ ಈ ಎಲ್ಲ ಕ್ರೈಮ್ ಬಗ್ಗೆ ನಾವು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು ಈ ಸ್ವಾರ್ಥದಿಂದಾನೆ. ಹಲವಾರು ಪತ್ರಿಕೆಗಳಲ್ಲಿ ನಂದು ಈ ಕ್ರೈಮ್ ಸ್ಟೋರೀಸ್ ಬಂತು, ಕರ್ಮವೀರದಲ್ಲಿ ಬಂತು, ಪ್ರಜಾವಾಣಿಯಲ್ಲಿ ಬಂತು, ಎಲ್ಲದರಲ್ಲೂ ಬಂತು. ಈ ವಿಜಯವಾಣಿನಲ್ಲಿ ಕಳೆದ 6 ವರ್ಷಗಳಿಂದ ಪ್ರತಿ ಭಾನುವಾರ ಬಂತು. ಅದು ಬಹಳ ಪಾಪ್ಯುಲರ್ ಆಯಿತು. ಅದೆಲ್ಲ ಸೇರಿ ಇವತ್ತು ಈ 4 1, 2, 3, 4 ಏನು ಬಿಡುಗಡೆ ಆಗ್ತಿದೆ, ಅದು ವಿಜಯವಾಣಿಯಲ್ಲಿ ಬಂದಂಥ ಎಲ್ಲ ಕಥೆಗಳ ಒಂದು ಗುಚ್ಛ. ಮಹತ್ವ ಏನಿದೆ ಅಂದರೆ ಈ ಕಥೆಗಳು ಕಾಸರವಳ್ಳಿ ಅವರು ಹೇಳಿದ್ರು ರೋಚಕವಾಗಿಲ್ಲ ಅಂತ. ನಾನು ರೋಚಕವಾಗಿ ಬರೆಯೋಕೆ ಹೋಗಲ್ಲ. ಒಬ್ಬ ನಿರ್ಲಿಪ್ತ ನೋಡುಗನಾಗಿ ಆ ಕ್ರೈಮ್ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ಕ್ರೈಮನ್ನ ರೋಚಕ ಮಾಡೋಕ್ ಹೋದ್ರೆ ಅವರೇ ಹೇಳಿದಾಗ ಎಲ್ಲರೂ ಕ್ರೈಮ್ ಮಾಡಕ್ ಹೋಗ್ತಾರೆ. ನಂದು ಕತೆ ಓದಿ ಅಪರಾಧಿಗಳಾದ್ರೆ ನಾನು ಯಾವ ಕಾರಣಕ್ಕೆ ಅದು ಬರೆದಿದ್ದೆ ಅದರದ್ದು ಆ ಕಾರಣನೇ ಫೇಲ್ಯೂರ್ ಆಗೋಗುತ್ತೆ. ಹೀಗಾಗಿ ಬರೆದಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳಿಗೆ, ಸಾಮಾನ್ಯ ಓದುಗರಿಗೆ, ಅಡ್ವೊಕೇಟ್ಗಳಿಗೆ ಈ ಕಳೆದ 10 ವರ್ಷಗಳಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅಪರಾಧ ಯಾವ ರೀತಿ ಬದಲಾವಣೆ ಆಯಿತು, ನಾನು ಪೊಲೀಸ್ ಇಲಾಖೆ ಸೇರಿದಾಗ ಹೇಗಿತ್ತು, ಈಗ ಹೇಗಿದೆ, ಯಾವ ರೀತಿ ಕ್ರೈಮ್ ಬದಲಾವಣೆ ಆಗಿದೆ, ಅಪರಾಧಿಗಳು ಬದಲಾಗಿದ್ದಾರೆ, ಅಪರಾಧಗಳ ಸ್ವರೂಪ ಬದಲಾಗಿದೆ, ಅದನ್ನ ಪೊಲೀಸರು ಯಾವ ರೀತಿ ನಿರ್ವಹಿಸ್ತಿದ್ದಾರೆ ಅಂತ ಅದು ತಿಳಿಸೋಕೆ 4 ಪುಸ್ತಕ ಆಗಿದೆ. ಇನ್ನು ನನಗೆ ಬಹಳ ಇಷ್ಟವಾದ ಪುಸ್ತಕ ಇದು ಕೊಕೇನ್ ರಾಜರಹಸ್ಯ ಅಂತ. ಇದು ಪಾಬ್ಲೋ ಎಸ್ಕೋಬಾರ್ ಅನ್ನುವ ಅತ್ಯಂತ ಕುಖ್ಯಾತ ಕ್ರಿಮಿನಲ್ ಬಗ್ಗೆ ಬರೆದಿದ್ದೀನಿ. ಪಾಬ್ಲೋ ಎಸ್ಕೋಬಾರ್ ವಿಶ್ವದ 5ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ. ಫೋರ್ಬಸ್ನಲ್ಲಿ ಟಾಪ್ 10 ರಿಚೆಸ್ಟ್ ಪೀಪಲ್ ಇನ್ ದಿ ವರ್ಲ್ಡ್ ಅಲ್ಲಿ ಅವನಾಗಿದ್ದ. ಒಬ್ಬ ಕ್ರಿಮಿನಲ್ ಇಷ್ಟು ಹಣ ಗಳಿಸಬೇಕಾದ್ರೆ, ಇಷ್ಟು ಹಣ, ಅವನು ಕೊಲಂಬಿಯಾ ಸರ್ಕಾರಕ್ಕೆ ಹೇಳ್ತಾನೆ, ನಿಮ್ಮ ಇಡೀ ಸರ್ಕಾರದ ಸಾಲ ಏನಿದೆ ಬೇರೆ ಕಡೆಯಿಂದ ಮಾಡಿದಿರಿ, ನಾನೊಬ್ಬನೇ ತೀರಿಸ್ತೀನಿ ಅಂತ ಹೇಳ್ತಾನೆ. ನನ್ನ ಅಮೆರಿಕಾಗೆ ಎಕ್ಸ್ಟ್ರಡೈಟ್ ಮಾಡಬೇಡಿ, ನಾನೊಬ್ಬನೇ ತೀರಿಸ್ತೀನಿ ಅಂತ ಹೇಳ್ತಾನೆ. ಅಂಥ ಒಬ್ಬ ಮನುಷ್ಯ 44 ವರ್ಷ ಮಾತ್ರ ಅವನು ಬದುಕೋದು. 44th ಇಯರ್ ಹಿ ಗೆಟ್ಸ್ ಕಿಲ್ಡ್. 16 ವರ್ಷದಿಂದ 44 ವರ್ಷದ ತನಕ ಅವನು ಇಡೀ ವಿಶ್ವದ ಕ್ರಿಮಿನಲ್ ಸಾಮ್ರಾಟ ಅಂತ ಕರೆಸ್ಕೊತಾನೆ. ಅಂಥ ಅವನ ಬಗ್ಗೆ ನಾನು ಬಹಳ ವರ್ಷದಿಂದ ಅದು ಓದ್ತಾ ಇದ್ದೀನಿ. ಸುಮಾರು 10-15 ವರ್ಷದಿಂದ ಅವನ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವನ ಬಗ್ಗೆ ಬರೀಲೇಬೇಕು, ಅವನ ಬಗ್ಗೆ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಪಾಬ್ಲೋ ಎಸ್ಕೋಬಾರ್ ಮೇಲೆ ಇದು ಪುಸ್ತಕ ಬರೆದಿದ್ದೀನಿ. ನನ್ನ ಪುಸ್ತಕಗಳನ್ನ ನೀವೆಲ್ಲ ಬಹಳ ಪ್ರೀತಿಯಿಂದ ಓದ್ತಾ ಇದ್ದೀರಾ.
ನೀವು ಯಾರು ಖರೀದಿ ಮಾಡದೆ ಹೋಗಿದ್ದರೆ ಸಪ್ನ ಇಷ್ಟೊಂದು ಪುಸ್ತಕ ಪಬ್ಲಿಷ್ ಮಾಡ್ತಿರ್ಲಿಲ್ಲ. ಇವತ್ತು ಇನ್ನೊಂದು ನನ್ನ ಸಂತಸ ವಿಷಯ ಹಂಚ್ಕೋಬೇಕಂದ್ರೆ ಸಪ್ನ ನನ್ನದು ಇವತ್ತು ಏನು 5 ಪುಸ್ತಕ ಪಬ್ಲಿಷ್ ಆಗಿದೆ, ಅದರಿಂದ 33 ಪುಸ್ತಕ ಪಬ್ಲಿಷ್ ಆಗಿದೆ. ಸೊ ಇವರು ಪಬ್ಲಿಷ್ ಮಾಡೋದು ಒನ್ ಆಫ್ ದಿ ಟಾಪ್ ಮೋಸ್ಟ್ ರೈಟರ್ಸ್ ನಾನು ಆಗ್ಬಿಟ್ಟಿದ್ದೀನಿ. ಧನ್ಯವಾದಗಳು ಸರ್, ಬಹಳ ಸಂತೋಷ ಆಯಿತು. ಅವರೊಂದು ಮಾತು ಹೇಳ್ತಿರ್ತಾರೆ, ನೋಡ್ರಿ ಇನ್ಮೇಲೆ ನಿಮಗೆ ಪುಸ್ತಕ ಕೊಡೋದು ನಾನು, ಅಕಸ್ಮಾತ್ ಬೇರೆ ಯಾರಾದ್ರೂ ಕೇಳಿ ನೀವು ಮಾಡಲ್ಲ ಅಂದ್ರೆ ಮಾತ್ರ ಬೇರೆ ಪ್ರಕಾಶಕರು ಕೇಳ್ತೀನಿ ಅಂತ. ಇಂಥ ತಪ್ಪಾಗತ್ತೆ. ಅದರಲ್ಲಿ ಒಂದು ಪ್ರೀತಿಯ ಚಪ್ಪಾಳೆ ಕೊಟ್ಟಂತಹ ನೇರ ದಿಟ್ಟ ನಿರಂತರ ವ್ಯಕ್ತಿತ್ವದ ನಮ್ಮ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಗೆ ಸಪ್ನದ ವತಿಯಿಂದ ಗೌರವ. ಒಂದು ಹೊಸ ರೀತಿಯ ಅನುವಾದ ಬಂದಿದೆಯಲ್ಲ, ಅದು ಬಹಳ ದೊಡ್ಡ ಸಂತೋಷದ ವಿಷಯ ಅಂತ ಅನ್ನಿಸ್ತು. ಅದು ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇತ್ತು, ಕನ್ನಡದ ಇನ್ನೂ ಅನೇಕ ಕಾದಂಬರಿಗಳು, ಮೇರು ಕೃತಿಗಳು, ವೈಚಾರಿಕ ಲೇಖನಗಳು, ವಿಮರ್ಶೆಗಳು ಇಂಗ್ಲಿಷಿಗೆ ಬರಬೇಕು. ನಮ್ಮಲ್ಲಿರುವ ಚಿಂತಕರು, ನಮ್ಮಲ್ಲಿರುವ ಲೇಖಕರು, ನಮ್ಮಲ್ಲಿರುವ ಸಮೃದ್ಧವಾದಂಥ ಸಾಹಿತ್ಯ ಹೊರಗಡೆ ಗೊತ್ತಿಲ್ಲ. ನಾವು ಕನ್ನಡಕ್ಕೆ ಬಂದಾಗ ನಾವು ಹೇಳ್ತಾ ಇರ್ತೀವಿ ನಮಗೆ 8 ಜ್ಞಾನಪೀಠ ಬಂದಿದೆ ಅಂತ. ಆದರೆ ಎಷ್ಟು ಜನರ ಕೃತಿ ಅದರ ನಿಜವಾದ ಶಕ್ತಿಯಲ್ಲಿ ಹೊರಗಡೆಯವರಿಗೆ ಗೊತ್ತಾಗಿದೆ ಅಂತಂದ್ರೆ ಇಲ್ಲ. ಅನಂತಮೂರ್ತಿಯವರು ವೇದಿಕೆ ಎಲ್ಲ ವೇದಿಕೆಯಿಂದ ಹೇಳ್ತಾರೆ, ಚೋಮನದುಡಿ ಪ್ರಾಯಶಃ ಯಾವುದೋ ನೊಬೆಲ್ ಅರ್ಹತೆ ಇದ್ದ ಕಾದಂಬರಿ. ದೇವನೂರು ಅವರ ಸಾಹಿತ್ಯ ಅದು ನಾವು ಎಷ್ಟೇ ಹೇಳಿದ್ರು ಕೂಡ ಅದರ ನಿಜವಾದ ಪಠ್ಯ ಓದದೇ ಇದ್ರೆ ಅದರಿಗೆ ಗೊತ್ತಾಗೋದಿಲ್ಲ ಪರಭಾಷೆಯಲ್ಲಿ. ಆ ರೀತಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯವನ್ನ ಬರೀ ಕನ್ನಡದ ಒಳಗೆ ಕನ್ನಡಿಗರಾದ ನಾವು ಮಾತ್ರ ಸಂಭ್ರಮಿಸೋದಲ್ಲ, ಅದರ ನಿಜವಾದ ಸೊಗಡನ್ನ, ಅದರ ಮೂಲ ಇದನ್ನ ಬೇರೆಯವರು ಆನಂದಿಸುವ ಹಾಗೆ ಅದನ್ನು ಅನುವಾದ ಮಾಡಬೇಕಾದಂತ ಅಗತ್ಯ ಬಹಳ ಇದೆ. ಇವತ್ತು ನಾವು ಹೊಸ ಹೊಸ ಲೇಖಕರನ್ನ ಮಾಡ್ತಾ ಹೋಗ್ತೀವಿ, ಆದರೆ ಕನ್ನಡದ ಎಲ್ಲ ಮೇರು ಕೃತಿಗಳನ್ನ ಮತ್ತೊಮ್ಮೆ ಕನ್ನಡದಲ್ಲಿರುವ ಅಷ್ಟೇ ಸಶಕ್ತವಾಗಿ ಇಂಗ್ಲಿಷ್ನಲ್ಲಿ ತರುವಂತ ಒಂದು ದೊಡ್ಡ ಸಹಾಯ ಇದು ಕೆಲಸವು ಆಗ್ಬೇಕಾಗಿದೆ. ಒಟ್ಟಾರೆ ಏನೋ ಈ ಅವರ ಮನೋಧರ್ಮದ ಕುರಿತು ಮಾತಾಡಿದ್ರೆ ಕಾಲಾವಕಾಶವೂ ಇರಲಿಲ್ಲ, ಪುಸ್ತಕ ಓದಲಿಕ್ಕೂ ಆಗಲಿಲ್ಲ. ಆದರೆ ಯಾವ ಒಂದು ಕೃತಿಯನ್ನು ಪೂರ್ಣವಾಗಿ ಓದಕ್ಕಾಗಲಿಲ್ಲ, ಯಾಕಂತಂದ್ರೆ ಮೊನ್ನೆ ಅಷ್ಟೇ ಬಂದಿದೆ, 3-4 ದಿವಸಗಳ ಹಿಂದೆ. ಕೆಲವು ಈ ಅನ್ನ ಬೆಂದಿದ್ದೀವೆಲ್ಲ ನೋಡೋದಕ್ಕೆ ಬಗ್ಗೆ ಒಂದು ಅಭಿಪ್ರಾಯ ಬಂತು. ಕಾರಣಗಳಿಗೆ ಬಹಳ ಮಹತ್ವ ಅಂತ ಅನಿಸ್ತು. ಒಂದು ನೋಡಿ, 2 ಪುಸ್ತಕದ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಜಯಪ್ರಕಾಶ್ ಅವರ ಪುಸ್ತಕ. ಸಾಮಾನ್ಯ ವಿಷಯ ಹೇಳಿದ್ರೆ ಇದು ಆಕರ್ಷಕ ಹೇಳಬಹುದೇ ಅಂತ ಅನುಮಾನ ಬರುತ್ತೆ. ವ್ಯಕ್ತಿತ್ವ ಬೆಳವಣಿಗೆ, ಆದ್ರೆ ಅದನ್ನು ಅವರು ಬಹಳ ಆಕರ್ಷಕವಾಗಿ ಬರಿತಾ ಹೋಗಿದ್ದಾರೆ. ಹಾಗೆ ಕ್ರೈಮ್ ಡೈರಿ ಅಂದ ತಕ್ಷಣ ನಮ್ಗೆ ಬರೋದು ನೆನಪಾಗೋದು ಈ ಸೀರಿಯಲ್ಗಳು, ಇದರಲ್ಲಿ ಟೆಲಿವಿಷನ್ ಬರ್ತಾರೆ ಕ್ರೈಮ್ ಡೈರಿ. ಬಹಳ ರೋಚಕವಾಗಿ ನಾವು ಹೋಗೋ ಕೊಲೆ ಮಾಡೋದಂದ್ಬಿಡೋಣ ಅನ್ನೋ ಶೈಲಿಯಲ್ಲಿ ಯಾವುದೇ ಒಂದು ರೀತಿಯ ಉದ್ವಿಗ್ನತೆ ಇಲ್ಲ, ಬಹಳ ನಿರ್ಲಿಪ್ತವಾಗಿ ಏನು ನಡೆದಿದೆ ಅದನ್ನ ಹೇಳ್ತಾ ನಮಗೆ ಕ್ರೈಮ್ ಹಿಂದಿನ ಕ್ರೌರ್ಯ ಅರ್ಥ ಆಗುವಾಗ ಮಾಡ್ತಾ ಹೋಗ್ತಾರೆ. ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ರೋಚಕವಾಗಬಹುದಾಗಿದ್ದನ್ನ ಬಹಳ ನೇರವಾಗಿ ಯಾವುದೇ ರೋಚಕತೆ ಇಲ್ಲದೆ ಹೇಳ್ತಾರೆ. ಇನ್ನೊಬ್ರು ಬಹಳ ಏನಂತ ಹೇಳ್ತಾರೆ, ಇಲ್ಲದೆ ಇರುವಾಗ ಸ್ವಾರಸ್ಯಕರವಾಗಿ ಇಲ್ಲದೆ ಇರಬಹುದಾದ ವಿಷಯವನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ. ಇವೆರಡು ಬಹಳ ಇದು ದೊಡ್ಡಿರೋದಂತೂ ಹೇಳೋ ಅಗತ್ಯನೇ ಇಲ್ಲ. ಅವ್ರ ಹೆಸರು ಹೇಳ್ತಿದ್ದಾಗೆ ಅಲ್ಲ, ನೀವು ಚಪ್ಪಾಳೆ ಎಲ್ಲ ಗೊತ್ತಿದೆ ಅವ್ರಿಗೆ ಎಷ್ಟು ಒಳ್ಳೆಯ ಅಣಕು ಇದು ಚುಟುಕುಗಳನ್ನ ಬರೀತಾರೆ, ಎಷ್ಟು ಚೆನ್ನಾಗಿ ಅವರ ಪದ್ಯಗಳು ಇರುತ್ತೆ ಅಂತೇಳಿ.